ಮಹಿಳಾ ಹೋರಾಟದ ಹಾದಿಯನ್ನ, ಹೆಣ್ಣು ಮಕ್ಕಳ ಭದ್ರತೆ ಮತ್ತು ಸುರಕ್ಷತಾ ಕ್ರಮಗಳನ್ನು ಸಂವಾದದ ಮೂಲಕ ಬಿಟ್ಟೆ ಹೇಳೋದು. ನಾನು ಖೋಖೋ ಪ್ಲೇಯರ್, ಡ್ಯಾನ್ಸು, ಹಾಡು ನನಗೆಲ್ಲ ಇಷ್ಟ. ಆದರೆ ಇವತ್ತು ಎಲ್ಲ ಕಲಿತಾ ಇದ್ದೀನಿ. ಯಾಕೆಂದ್ರೆ ನಾನು ಆರ್ಥಿಕವಾಗಿ ಸಬಲೀಕರಣ ಆಗಿದ್ದೀನಿ. ನನ್ನ ಹತ್ರ ದುಡ್ಡಿದೆ. ನಾನು ಟೀಚರ್ನ ಅಪಾಯಿಂಟ್ ಮಾಡಿದ್ದೀನಿ. ಹಾಡು ಕಲಿತೀನಿ, ಡಾನ್ಸ್ ಕಲಿತೀನಿ, ಯೋಗ ಮಾಡ್ತೀನಿ. ಖೋಖೋ ಇನ್ನೊಂದ್ಸಲ ಆಡ್ಬೇಕಾದ್ರೆ ನನ್ನ ಇನಾಗ್ರೇಷನ್ ಕರೆಯುವ ನಾನು ಬರ್ತೀನಿ. ಮೊದಲನೇ ಆಟ ನಾನು ನಿಮ್ಮ ಜೊತೆ ಆಡ್ತೀನಿ. ತುಂಬಾ ಇಷ್ಟ. ನಾನು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಕ್ಯಾಪ್ಟನ್ ಆಗಿ ನಾನು ಆಟ ಆಡಿದ್ದೀನಿ. ಇದೆಲ್ಲ ಜೊತೆ ನೀವು ಆಟ ಆಡಿ. ನೀವು ಎಷ್ಟು ಆಟ ಆಡ್ತೀರಾ ಅಷ್ಟು ಚೆನ್ನಾಗಿರ್ತೀರಾ. ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಆರೋಗ್ಯ ಚೆನ್ನಾಗಿದ್ರೆ ನಿಮ್ಮ ಮನಸ್ಸು ಚೆನ್ನಾಗಿರುತ್ತೆ. ನನ್ನೆಲ್ಲ ಆಶೀರ್ವಾದ ನಿಮಗೆ. ಥ್ಯಾಂಕ್ ಯು. ಮುಂದೆ ಮತ್ತೊಂದು ನಾರಿ ಶಕ್ತಿ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಮೇಡಮ್ ಅಲ್ಲೇ ನೆಲ ಮೇಲೆ ಅಲ್ಲೇ ಕೂತು ನಾ ಇಲ್ಲೇ ಕೂತ್ಕೊಂಡು ಊಟ ಮಾಡ್ತೀನಿ ಅಂತ ಎಲ್ಲರೂ ಸುತ್ತಲೂ ಕೂತ್ರು. ಅಷ್ಟು ಸರಳ ಜೀವಿಯವರು. ನಿಮ್ಗೆಲ್ಲ ಬರ್ತಾ ಇದ್ದಂಗೆ ಫುಲ್ಲು ಹಾಯ್ ಮ್ಯಾಮ್ ಅಂತೆಲ್ಲ ಹೇಳ್ತಾ ಇದ್ರಿ. ಯಾಕೆ ಇಷ್ಟ ಮ್ಯಾಮ್ ನಿಮ್ಗೆ? ಕಮ್ಯುನಿಕೇಶನ್ ಅಲ್ಲ. ಏನ್ ಮಾಡಿಲ್ಲ ಅಂದ್ರೆ, ಆರ್ಟಿಕ್ಯುಲೇಟ್ ಮಾಡಿಲ್ಲ ಅಂದ್ರೆ ನಮಗೆ ಜ್ಞಾನ ಇದ್ರೂ ಒಂದೇ, ಇಲ್ಲೆಲ್ಲರೂ ಒಂದೇ. ಸೊ ಆ ರೀತಿ ಲೀಡರ್ ಆಗ್ಬೇಕು, ಅಧಿಕಾರಿ ಮಾಡ್ಬೇಕು, IPS ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ದಯವಿಟ್ಟು ಪಾಲಿಟಿಕ್ಸ್ಗೆ ಬನ್ನಿ ಅಲ್ವಾ. ನಾನು ಯಾವಾಗಲೂ ಸಮಾಜ ಸೇವೆ ಇದೆ. ಕಲಾಕ್ಷೇತ್ರಕ್ಕೆ ಬಂದರೂ ಒಂದು ನೀವು ಹೆಲ್ಪ್ ಮಾಡ್ಬೋದು ಸೊಸೈಟಿನಲ್ಲಿ. ಸೊ ಏನಾದರೂ ಆಗಿ ಬೆಳಗ್ಗೆ ಕೂಡ ನನ್ನ ಮಗನ ಕ್ಷೇತ್ರದಲ್ಲಾದರೂ ನೀವು ಸಾಧನೆ ಮಾಡ್ಬೋದು. ಏನು ಸಾಧನೆ ಅಂದ್ರೆ, ನಾವು ಶ್ರೀಮಂತರಾಗೋದು ಸಾಧನೆನಾ? ನಾವು ದುಡ್ಡು ಮಾಡ್ಕೊಂಡು ನಾವು ಚೆನ್ನಾಗಿದ್ದೀವಿ ಅಪ್ಪೋಗಿ ಸಾಧನೆಗೆ ಡೆಫಿನೇಷನ್ ಅಂತ ನಾನು ಹೇಳ್ತೀನಿ. ನಾನು ಕೂಡ ಈ ಥರ ಕಾರ್ಯಕ್ರಮ